ಬಸವನ ಬಾಗೇವಾಡಿ ಕಾಂಗ್ರೆಸ್ ಮಹಿಳಾ ಘಟಕ ಹಾಗೆ ರಾಷ್ಟ್ರೀಯ ಬಸವ ಸೈನ್ಯದಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಸನ್ಮಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಪ್ರಕಾಶ್ ಬೆಣ್ಣೂರ, ವಿಜಯಪುರ ಜಿಲ್ಲೆಯ ಉಪಾಧ್ಯಕ್ಷರಾದ ಬಸವರಾಜ ಉಳ್ಳಾಗಡ್ಡಿ, ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರಾದ ರಾಜು ಗಣಾಚಾರಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈಎಸ್ ಸೋಮನಕಟ್ಟಿ, ರಾಷ್ಟ್ರೀಯ ಬಸವ ಸೈನ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರಗೌಡ ಬೀರಾದಾರ, ಶೇಖರ ಗೋಳಸಂಗಿ, ಪುರಸಭೆ ಅಧ್ಯಕ್ಷರಾದ ಜಗದೇವಿ ಗುಂಡಳ್ಳಿ, ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆ ರುಕ್ಮಿಣಿ ರಾಥೋಡ್, ರವಿ ರಾಥೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಪತ್ರಕರ್ತರು ನಮ್ಮ ತಾಲೂಕಾ ಮಟ್ಟದಿಂದ ಪ್ರಕಾಶ್ ಬೆಣ್ಣೂರವರು ಮೊದಲು ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಅಲ್ಲದೆ ರಾಜು ಗಣಾಚಾರಿ ಅವರು ಸತತ ಈ 4ನೇ ಬಾರಿ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಹರ್ಷವಾಗಿದೆ. ಯಾಕೆಂದರೆ ರಾಜು ಗಣಾಚಾರಿ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಸುಮಾರು 25 ವರ್ಷಗಳಿಂದ ತಮ್ಮ ಲೇಖನಿ ಮೂಲಕ ನಮ್ಮೆಲ್ಲ ತಾಲೂಕಿನಲ್ಲಿ ಚರಿತ್ರಿತರಾದಂಥ ವ್ಯಕ್ತಿ ತಾಲೂಕಾ ಅಧ್ಯಕ್ಷರಾಗಿ ಆ ಹುದ್ದೆಗೆ ಅಲಂಕರಿಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅಭಿನಂದನೆ ಮಾಡಿದ್ದೇನೆ. ಅದೇ ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ ಆಯ್ಕೆಯಾದಂಥ ಪ್ರಕಾಶ್ ಬೆಣ್ಣೂರವರು ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ. ಬಸವ ಜನ್ಮಸ್ಥಳದ ಅನೇಕ ಅಭಿವೃದ್ಧಿ ಕಾರ್ಯಗಳಿಗಾಗಿರ್ಬೋದು, ಹಾಗೂ ರೈಲ್ವೆ ಹೋರಾಟದಲ್ಲಿ ಮತ್ತು ಅನೇಕ ಬಸವನ ಬಾಗೇವಾಡಿ ಪ್ರವಾಸೋದ್ಯಮಿಗೆ ತಮ್ಮದೇ ಆದಂಥ ಛಾಪನ್ನು ಮೂಡಿಸುವುದರ ಮೂಲಕ ತಮ್ಮ ಲೇಖನಿಯ ಮೂಲಕ ಬೆಳಕನ್ನು ಚೆಲ್ಲಿದಂಥ ಪ್ರಕಾಶ್ ಬೆಣ್ಣೂರವರಿಗೂ ಕೂಡ ಅಭಿನಂದನೆಗಳು. ಇನ್ನೋರ್ವ ಮಿತ್ರರು ಪತ್ರಕರ್ತರಾದಂಥ ಬಸವರಾಜ ಉಳ್ಳಾಗಡ್ಡಿ ಅವರು ಹಿಂದೆ ಎಲೆಕ್ಟ್ರಿಕಲ್ ಮೀಡಿಯಾ ಸಮಯ ನ್ಯೂಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅಲ್ಲದೆ ಉದಯವಾಣಿ ವಿಶ್ವವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ, ಈಗ ಬಸವನ ಬಾಗೇವಾಡಿ ತಾಲೂಕಿನ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾಗಿ ಅವರು ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಇಂದು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಕ್ಕೆ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಈಗ ಇನ್ನೂ ಅನೇಕ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನು ಅವರೆಲ್ಲ ಆಯ್ಕೆ ಮಾಡಿದ್ದಾರೆ. ಇವರನ್ನು ನಾವೇ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಪಕ್ಷದ ವತಿಯಿಂದ ಈ ಪತ್ರಕರ್ತರ ಸಂಘದವರು ತಾವು ಇಲ್ಲಿವರೆಗೂ ನ್ಯಾಯ, ನಿಷ್ಠುರತೆ, ನೇರ ನುಡಿಯಿಂದ ತಮ್ಮ ಲೇಖನಿಯ ಮೂಲಕ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾ ಬಂದಿದ್ದೀರಿ. ಮುಂಬರುವ ದಿನಗಳಲ್ಲಿ ಕೂಡ ತಮ್ಮ ಪತ್ರಿಕಾ ಗೌರವ ಮತ್ತು ಪತ್ರಿಕಾ ಧರ್ಮವನ್ನು ಪಾಲಿಸಿ ನಮ್ಮ ಬಸವನ ಬಾಗೇವಾಡಿ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕಂತ ಹೇಳುತ್ತಾ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಮಹಿಳಾ ಘಟಕದ ಅಧ್ಯಕ್ಷನಿ ಆದಂಥ ರುಕ್ಮಿಣಿ ರಾಠೋಡ್ ಅವರಿಗೂ ಹಾಗೂ ಜಗದೇವಿ ಗುಂಡಾಳ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಭಾಷಣ ಕೊಡ್ತೇನೆ. ಜೈ ಬಸವೇಶ್ವರ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.